ಇದು ಧರ್ಮಸ್ಥಳದ ಮೇಲೆ ಆಗ್ತಿರುವಂತ ಷಡ್ಯಂತ್ರ ಮಾತ್ರ ಅಲ್ಲ, ಇದು ಸನಾತನ ಧರ್ಮದ ಮೇಲೆ ಆಗ್ತಿರುವಂತ ಷಡ್ಯಂತ್ರ. ಈಗ ಧರ್ಮಸ್ಥಳ ವಿಚಾರವಾಗಿ ಬಂದ್ರೆ, ಒಂದು ನಾವು ಇದರಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕಾಗಿರೋದು, ಈಗ ಶುರುವಾಗಿರುವಂತ ಒಂದು ಸಂಘರ್ಷ ಅಲ್ಲ, ಈಗ ಶುರುವಾಗಿರುವಂತ ಷಡ್ಯಂತ್ರ ಅಲ್ಲ, ಇದು ಸಾವಿರಾರು ವರ್ಷಗಳಿಂದ ಶುರುವಾಗಿರುವಂತ ಷಡ್ಯಂತ್ರ. ಇದು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅನೇಕ ಆಯಾಮಗಳಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಯಾಕೆ ಧರ್ಮಸ್ಥಳ? ನೋಡಿ, ದೇವಸ್ಥಾನಗಳನ್ನ ಸರ್ಕಾರೀಕರಣ ಮಾಡಿರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಹೇಗೆ ಬ್ರಿಟಿಷರು ಮುಜ್ರಾ ಇಲಾಖೆಯನ್ನ ಮಾಡಿ ನಮ್ಮ ದೇವಸ್ಥಾನಗಳ ಆದಾಯವನ್ನ ನಮ್ಮ ಭಕ್ತರು, ನಮ್ಮ ದೇವಸ್ಥಾನಗಳ ಭಕ್ತರು ಹಾಗೂ ಅನುಯಾಯಿಗಳು ಕೊಡುವಂತ ದೇಣಿಗೆಗಳನ್ನ ಸರ್ಕಾರಕ್ಕೆ ವಶಪಡಿಸ್ಕೊಳ್ಳುವಂತ ಷಡ್ಯಂತ್ರ ಮುಜರಾಯಿ ಅಥವಾ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಅನ್ನ ಮಾಡಿ, ಅದು ಮಾಡಾದ್ಮೇಲೆ ಮೂಲ ಉದ್ದೇಶದಿಂದ ಯಾಕೆ ದೇವಸ್ಥಾನಗಳು ನಮ್ಮ ಸಮಾಜದಲ್ಲಿ ದೇವಸ್ಥಾನಗಳ ಪ್ರಯೋಜನ ಹಾಗೂ ಅದರ ಕಾರ್ಯವೈಖರಿ ಯಾವ ರೀತಿ ಇತ್ತೋ ಅದು ಡಿಸ್ರಪ್ಟ್ ಆಗಿರೋದು ನಮಗೆ ಎಲ್ಲಾ ಕಡೆನೂ ಕಾಣ್ತಾ ಇದೆ. ಟೆಂಪಲ್ ಕೇಂದ್ರಿತವಾದ ಒಂದು ಸಮಾಜ ಇತ್ತು, ದೇವಸ್ಥಾನ ಕೇಂದ್ರಿತವಾದ ಒಂದು ಸಮಾಜ ಇತ್ತು. ಅದನ್ನ ಮತ್ತೆ ಜೀವಂತವಾಗಿ ಮಾಡ್ತಿರುವಂತ ನಿದರ್ಶನ ಧರ್ಮಸ್ಥಳ.